ಹಲೋ 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 ಹೇಳಮ್ಮ ತಾಯಿ ಹೇಳಮ್ಮ. ಹಲೋ ಕೇಳಿಸ್ತಾ ಇದೆಯೇನಮ್ಮ? ಕೇಳಿಸ್ತಾ ಇದೆ ಗುರುಗಳೇ. ನಿಮ್ಗೆ ಕೇಳಿಸ್ತಾ ಇದೆ ಗುರುಗಳೇ ನಾವು ಮಾತಾಡೋದು? ಹೇಳಮ್ಮ. ಇಲ್ಲ ಗುರುಗಳೇ. ಧ್ವನಿ ನಿಮ್ದು ಕೇಳಿಸ್ತಾ ಇಲ್ಲ ತಾಯಿ. ಹೌದಾ ಗುರುಗಳೇ? ನಿಮಿಷ ಗುರುಗಳೇ. ಹೌದು ನಿಮಿಷ ಗುರುಗಳೇ. ಹಲೋ ಹಲೋ ಹೇಳಮ್ಮ. ಕೇಳಿಸ್ತಿದೆ ಗುರುಗಳೇ. ಏನಿಲ್ಲ ಗುರುಗಳೇ, ನಾವು ನಮ್ಮ ತಂದೆಗೆ ತಾಯಿಗೆ 5 ಜನ ಹೆಣ್ಮಕ್ಳು ಗುರುಗಳೇ. ನಮ್ಗೆ ಒಬ್ಬ ತಮ್ಮ ಇದ್ದಾನೆ ಗುರುಗಳೇ. 5 ಜನದ ಹೆಣ್ಮಕ್ಳದ್ದು ಮದುವೆ ಎಲ್ಲ ಆಗಿದೆ ಗುರುಗಳೇ. ಅವರು ಆದ್ರೆ ಎಲ್ಲಾರು ಚೆನ್ನಾಗಿದ್ದಾರೆ ಹೆಣ್ಮಕ್ಳು. ನಮ್ಮ ತಂದೆ ತಾಯಿಗೆ ಒಂದು ಮಗ ಇದ್ದಾನೆ ಗುರುಗಳೇ. ಅವನಿಗೆ ಈಗ 32 ವರ್ಷ ಗುರುಗಳೇ. ಅವನಿಗೆ ಇನ್ನಾದ್ರೂ ಮದುವೆನೇ ಆಗಿಲ್ಲ ಗುರುಗಳೇ. ಎಷ್ಟು ಕಡೆ ಹುಡುಕ್ತಾ ಇದ್ದೀವಿ, ಎಲ್ಲ ನಾಟೈತಿ, ಇನ್ನ ಇಲ್ಲಿ ಕಳ್ಕೊಳದೆಲ್ಲ ಕೂಡೇ ಬಂದಿಲ್ಲ ಗುರುಗಳೇ ಅವನಿಗೆ. ಆಮೇಲೆ ನಮ್ಮ ತಂದೆ ತಾಯಿಗೆ ಮೊನ್ನೆ ಒಂದು ಜಾಗ ತಗೊಂಡಿದ್ದಾರೆ ಗುರುಗಳೇ, ಸೈಟ್ ಅಂತ ಗುರುಗಳೇ ತಗೊಂಡಿದ್ದಾರೆ. ಅದು ತಗೊಂಡಿರೋ ಗುರುಗಳೇ, ಅದ್ರದ್ದು ಖಾತೆ ಕುಂಡ್ರಿಸ್ತಾರಲ್ಲ ಗುರುಗಳೇ, ಖಾತೆ ಪತ್ರ ಅಂತ ಅಂತಾರಲ್ಲ ಗುರುಗಳೇ, ಬಹಳ ಅಡ್ಡಾಡಿಸ್ತಾ ಇದಾರೆ ಗುರುಗಳೇ ಅವರಿಗೆ. ನಮ್ದು ಗುರುಗಳೇ ಹರಿಹರ ಗುರುಗಳೇ, ತವ್ರ ಮನೆ ಹರಿಹರ. ಹುಬ್ಳಿ ಕೊಟ್ಟಿದ್ದಾರೆ ಗುರುಗಳೇ. ನಮ್ಗೆ ಅಕ್ಕ ತಂಗಿಗೆ ಅಣ್ಣ ತಮ್ಮ ಕೊಟ್ಟಿದ್ದಾರೆ ಗುರುಗಳೇ. ಆಯ್ತು, ಚಿಂತೆ ಮಾಡ್ಬಿಡಿ. ಯಾಕಂದ್ರೆ ಎಮರ್ಜೆನ್ಸಿ ಇದ್ರೆ ಮಾತ್ರ ಈ ಟೈಮಲ್ಲಿ ನಾನು ರಿಸೀವ್ ಮಾಡ್ತೀನಿ. ಎಷ್ಟು ಐತಿ? 3:30 ಆಗಿದೆ, ರಾತ್ರಿ 3:30 ಆಗಿದೆ. ಚಿಂತಿಸಬೇಡಿ, ನನಗೆ ಎಮರ್ಜೆನ್ಸಿ ಇದ್ರೆ ಮಾತ್ರ ಈ ಟೈಮಲ್ಲಿ ಫೋನ್ ರಿಸೀವ್ ಮಾಡ್ತೀನಿ. ಆ ತರಲ್ಲಿ ಇವನ್ನೆಲ್ಲ ಕೇಳೋದಿತ್ತಂದ್ರೆ ನಾನು ಖಂಡಿತ ಬೆಳಗ್ಗೆ ನಾನು ಇವಾಗ ನಂಬರ್ ನೋಟ್ ಮಾಡಿ ಇಟ್ಕೊಂತೀನಿ ನಿಮ್ದು, ಆಯ್ತಾ? ಇವಾಗ ಬಂದಿರೋದು ನಾನು ಬೆಳಗ್ಗೆ ಪೂಜೆ ಮುಗಿಯೋದ ಮೇಲೆ 11 ಗಂಟೆ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಂತ. 11 ಗಂಟೆ ಮೇಲೆ. ಯಾಕಂದ್ರೆ ಇವಾಗ ನಾನು ಇವಾಗ ಎದ್ದು ಮತ್ತೆ ನಾನು ಪೂಜೆ ಸ್ಟಾರ್ಟ್ ಮಾಡ್ಬೇಕು. 3:30 ಆಯ್ತು ಇವಾಗ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು. ಎಮರ್ಜೆನ್ಸಿ ಇದ್ರೆ ಮಾತ್ರ ನಾನು ಫೋನ್ ರಿಸೀವ್ ಮಾಡೋದು ಈ ಟೈಮಲ್ಲಿ. 3:30 ಆಯ್ತು ಇವಾಗ ರಾತ್ರಿ. ಮಂತ್ರಾಲಯಕ್ಕೆ ಹೋಗಿದ್ದೀವಿ ನಿನ್ನೆ ರಾತ್ರಿ, ಮಂತ್ರಾಲಯಕ್ಕೆ ಇದ್ದೀರಿ ಗುರುಗಳೇ. ಇರ್ಲಿ ತಾಯಿ, ಏನು ತೊಂದರೆ ಇಲ್ಲ. ಮಾತಾಡಿದ್ದು ಗುರುಗಳ ದೇವರ ಹತ್ರನ ಮಾತಾಡೋದಂಗ ಆಗ್ತೈತಿ ಗುರುಗಳೇ. ಆಯ್ತಮ್ಮ, ಚಿಂತೆ ಮಾಡ್ಬೇಡ. ನನಗೆ ಬೆಳಗ್ಗೆ 11 ಗಂಟೆ ಮೇಲೆ ಯಾವಾಗ್ಲೂ ನಾನು ಫೋನ್ ರಿಸೀವ್ ಮಾಡೋದು, ಆನ್ ಆಗೋದು 10 ಗಂಟೆ ಮೇಲೆ ಆನ್ ಆಗುತ್ತೆ ತಾಯಿ. ಬೆಳಗ್ಗೆ ಫೋನ್ ಮಾಡಿ ಮಾತಾಡ್ತೀನಿ. ನಾವೇನ್ ಮಾಡ್ಬೇಕು ಗುರುಗಳೇ? ನೀವು ಮಾಡಿ. ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಿರ್ತಾರಲ್ವಾ, ಆ ಕಾರಣದಿಂದ ನನಗೆ ಗೊತ್ತಾಗೋದಿಲ್ಲ. ಫೋನ್ ಮಾಡಿ ಬೆಳಗ್ಗೆ. ಇವಾಗ ಮತ್ತೆ ನಾನು ಪೂಜೆ ಕೂತ್ಕೊಂಡ್ರೆ ಇವಾಗಲೇ 2 ಅವರ್ 3 ಅವರ್ ಆಗತ್ತೆ ನನ್ನ ಪೂಜೆ. ಮೆಸೇಜ್ ಮಾಡಿದ್ದು ಗುರುಗಳೇ, ಫೋನ್ ನಂಬರ್ ಕಳ್ಸಿದ್ರಿ, ಬಹಳ ಹುಡುಕಿದ್ದೀರಿ ಗುರುಗಳೇ ನಂಬರ್. ಆಯ್ತು, ಅಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ಬಿಟ್ಟಿದೀನಿ ಎಲ್ಲ ಪ್ರತಿಯೊಂದು ನಂಬರು. ಹುಡುಕಿ ಫೋನ್ ಮಾಡಿದ್ರೆ ಒಳ್ಳೇದು. ನೀವೇನ್ ವ್ರತ ಹೇಳಿದ್ರ ನನ್ನ ತಾಯಿಗೆ ಹೇಳ್ತೇನೆ ಗುರುಗಳೇ, ನಿಮ್ಮ ಧ್ವನಿ ಮೂಲಕ ಹೇಳಿದ್ರ ಆಗುತ್ತೆ. ಆಯ್ತು. ಇನ್ನೊಂದೇ ಒಂದು ವಿಷಯ, 1 ಸೆಕೆಂಡ್ ರೀ. ನಮ್ ತಂದೆಯವರು ಬಹಳ ಕೆಮ್ತಿದ್ರಿ. ಅದಕ್ಕೆ ಅಕ್ಷತೆ ಬಾಯಲ್ಲಿ ಹಾಕಿದ್ದಕ್ಕೆ ತಂದೆ ಕೆಮ್ಮ ಬಂದಾಗಿದೆ ಗುರುಗಳೇ. ಏನಮ್ಮ? ನಮ್ ತಂದೆ ಬಹಳ ಕೆಮ್ತಿದ್ರು ಗುರುಗಳೇ. ಬಹಳ ಕೆಮ್ತಿದ್ರು, ಕೂಲಿ ಕೆಲಸ ಮಾಡ್ತಾರ್ರಿ ಗುರುಗಳೇ. ಬಹಳ ಕೆಮ್ತಿದ್ರಿ ಗುರುಗಳೇ ಅವ್ರು. 4 ಅಕ್ಷತೆ ಹಾಕಿದ್ರಿ, ರಾಯರ ಹೆಸರಲ್ಲಿ ನಿಮ್ಮನ್ನ ನೆನೆಸಿ ಕೆಮ್ಮ ಬಂದಾಗಿತ್ರಿ ಗುರುಗಳೇ. ಅಪ್ಪ ಅವ್ರಿಗೆ ಅದೇ ರಾಯರ ಪವಾಡ. ಅದಕ್ಕೆ ಮಂತ್ರಾಕ್ಷತೆಯಲ್ಲಿ ಅಷ್ಟು ಪವರ್ ಇರುತ್ತೆ. ಆಯ್ತಮ್ಮ, 3:30 ಆಗಿದೆ, ಮಲ್ಕೊಳ್ಳಿ ಇವಾಗ.
ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಯಾವಾಗ್ಲೂ ನನ್ನ ಫೋನ್ ಆನ್ ಆಗೋದು 10:30 11 ಗಂಟೆಗೆ ಆನ್ ಆಗುತ್ತೆ ಬೆಳಿಗ್ಗೆ. ಹಾಗೆ ಅವಾಗ್ಲೇ ಮಾಡಿ ಮಾತಾಡೋಣ. ಎಮರ್ಜೆನ್ಸಿ ಇದ್ರೆ ಮಾತ್ರ ಈ ಟೈಮಲ್ಲಿ ನಾನು ರಿಸೀವ್ ಮಾಡೋದು. ಬಾಳ ಕಷ್ಟ ಗುರುಗಳೇ, ಅದಕ್ಕಾಗಿ ಅಷ್ಟೇ ಬಾಳ ತ್ರಾಸಾಗಿ ಹಚ್ಚಿದ್ದೇನೆ ನಾನು. ಆಯ್ತು, ಮಲ್ಕೊಳ್ಳಿ. ಹಲೋ, ಆಯ್ತಾಯ್ತು. ಹಲೋ, ನಮಸ್ತೆ ನಮಸ್ಕಾರ ಗುರುಗಳೇ. ತಾಯಿ. ನಮಸ್ಕಾರ ಗುರುಗಳೇ. ಹೇಳಮ್ಮ ತಾಯಿ. ನಿನ್ನೆ ಗುರುಗಳೇ, ನೈಟ್ ಫೋನ್ ಮಾಡಿದ್ ನೀವೇ ಅಲ್ಲಮ್ಮ? ಹೌದು ಗುರುಗಳೇ. 3:30 ಆಗಿತ್ತಲ್ಲಮ್ಮ ಫೋನ್ ಮಾಡಿದಾಗ? ಹೌದು ಗುರುಗಳೇ. ಹೇಳಮ್ಮ ತಾಯಿ. ಗುರು ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶುಭವಾಗಲಿ. ಗುರುಗಳೇ, ಗುರುಗಳೇ, ನಿನ್ನೆ ನೈಟ್ ನಾವೇ ಕಾಲ್ ಮಾಡಿದ್ವಿ ಗುರುಗಳೇ. ಹೇಳಮ್ಮ ತಾಯಿ. ಅದೇ ಬೆಳಗ್ಗೆ ಇವಾಗ ನಾನು ನೋಡಿದ ತಕ್ಷಣ ನಿಮಗೆ ಕರೆ ಮಾಡಿದೆ ನಾನು. ಯಾಕಮ್ಮ ನಿನ್ನೆ ನೈಟ್ ಏನಾಗಿತ್ತು, ಏನ್ ತೊಂದರೆ ಆಗಿತ್ತು? 3:30 ಫೋನ್ ಮಾಡಿದ್ದೀರಾ? ರಾತ್ರಿ ರಾಯರನ್ನ ನೆನೆಸ್ಕೊಂತ ಮಕ್ಕೊಂಡೆ ಗುರುಗಳೇ ನಾನು. ಓಕೆಮ್ಮ. ನಿದ್ದೆ ಹತ್ತಿ ಬಿಟ್ಟದ ಗುರುಗಳೇ, ಜೋರ್ ಅಂದ್ರೆ ಜೋರ್ ನಿದ್ದೆ ಬಂದೈತೆ ಗುರುಗಳೇ. ನನಗೆ ಯಾವ ತರ ಎಚ್ಚರ ಆತಂದ್ರ ಗುರುಗಳೇ, ಯಾರೋ ಬಂದ ನನ್ಗ ದಡ್ಡಂತ ಎಬ್ಬಸ್ದಂಗ ಎಚ್ಚರ ಆಗ್ಬಿಡ್ತಿರ್ ಗುರುಗಳೇ. ಓಕೆ. ಯಾವ ತರ ಎಚ್ಚರ ಆತು ಅಂತಂದ್ರ ಫೋನ್ ಅಲ್ಲೇ ಪಕ್ಕಕ್ಕೆ ಐತೆ ಗುರುಗಳೇ. ನಾನ್ ದಿನಾ ಫೋನ್ ಹಚ್ಚಿದ್ದೇನೆ ಗುರುಗಳೇ, ನಿಮಗೆ ಮಂತ್ರಾಲಯಕ್ಕೆ ಹಚ್ಚಿದ್ದೇನೆ, ರಿಂಗ್ ಆಗಿತ್ರಿ ಗುರುಗಳೇ. ನೀವು ಮಾತಾಡ್ತಾ ಇರ್ತೀರಲ್ಲ, ನಾನು ಗೊತ್ತಾಯ್ತ್ರಿ ಗುರುಗಳೇ. ಇಲ್ಲ ಇವತ್ತಲ್ಲ ನಾಳೆ ಈ ಗುರುಗಳು ನನ್ ಫೋನ್ ತಗೊಂತಾರೆ. ಅವ್ರಿಗೂ ಅನುಗ್ರಹ ಆತು ಅಂದ್ರೆ ಯಾವಾಗಾದ್ರೂ ನನ್ ಫೋನ್ ತಗೊಂಡ್ ಮಾತಾಡ್ತಾರೆ, ಕಾಲ್ ರಿಸೀವ್ ಮಾಡ್ತಾರೆ ಅಂತ ನನ್ ನಂಬಿಕೆ ಐತಿ ಗುರುಗಳೇ. ಆ ನಂಬಿಕೆನ ನಾನು ಉಳಿಸಿದ್ನಲ್ಲಮ್ಮ. ರಾತ್ರಿ 3:30 ಫೋನ್ ಮಾಡಿದ್ದೀರಾ. ನಾನು ಫುಲ್ಲು ಮಲಗಿ ಬಿಟ್ಟಿದ್ದೆ. ಗುರುಗಳೇ, ಅದೊಂಥರ. ಹೇಳಮ್ಮ, ಯಾಕೆ, ಏನು ವಿಚಾರಕ್ಕೋಸ್ಕರ ಕರೆ ಮಾಡಿದ್ರಿ? ಎಚ್ಚರ ಆದ ತಕ್ಷಣ ನನಗೆ ಹೋಗಿದ್ದ ಫೋನ್ ಕೈ ತಗೊಂಡೆ ಗುರುಗಳೇ. ಫೋನ್ ರಿಂಗ್ ಆತು ಗುರುಗಳೇ. ನಿಮ್ ರಿಂಗ್ ಒಳಗ ಒಂದ್ ಸಾಂಗ್ ಐತ್ರಿ ರಾಯರದ. ಹೌದಮ್ಮ. ಓ, ರಾಯರ್ ಫೋನ್ ರಿಂಗ್ ಆಗ್ತೈತಿ, ಇವ್ರು ಎಬ್ಬಿಸ್ತಾರಂತ ನನ್ ನಂಬಿಕೆ ಇದ್ದ ಗುರುಗಳೇ. ನನಗ್ ಗೊತ್ತಿದ್ರು ಗುರುಗಳೇ, ಕಷ್ಟ ಅಂತಂದು ಹೇಳ್ಕೊಂಡು ರಾಯಚೂರಿಗೆ ಇಬ್ರು ಗಂಡ ಹೆಂಡತಿ ಹೋಗ್ತಿದ್ರು ಗುರುಗಳೇ. ಅವ್ರು 2 ಗಂಟೆ ಫೋನ್ ಹಚ್ಚಿದಾರ ಗುರುಗಳೇ. ಅಲ್ಲಿ ಇದ್ರ ಸ್ಟೇಷನ್ ಅಲ್ಲಿ ಕುಂತ ಅವ್ರ ಫೋನ್ ಕಾಲ್ ರಿಸೀವ್ ಮಾಡಿರಿ ನೀವು. ಫೋನ್ ನೀವು ರಿಸೀವ್ ಕಾಲ್ ಮಾಡ್ತೀರಿ ಅಂತ ನನಗ್ ಗೊತ್ತಿತ್ತು ಗುರುಗಳೇ. ನಾನು ಅವಾಗ ನಮ್ ತಂದೆದು ಹೇಳ್ಕೊಂಡೆ ಗುರುಗಳೇ. ಸಣ್ಣದೊಂದ್ ನಮ್ ಪವಾಡ ಆಗಿದ್ದು ನಾನು ಹೇಳಿದೆ ಗುರುಗಳೇ. ತಂದೆ ಇಷ್ಟು ಕೆಮ್ತಿದ್ರು, 1 ವರ್ಷ ತನಕ ಕೆಮ್ತಾ ಇದ್ರು ಗುರುಗಳೇ. ಏನಿಲ್ಲ, ಬರೇ ಮಂತ್ರಾಕ್ಷತೆ, 4 ಕಾಳು ಮಂತ್ರಾಕ್ಷತೆ ಅವ್ರ ಬಾಯಲ್ಲಿ ಹಾಕಿದ್ದಕ್ಕೆ ಅವ್ರ ಕೆಮ್ಮು ಎಷ್ಟು ಕಮ್ಮ ಆಗೋಗ್ಬಿಡ್ತ್ರಿ ಗುರುಗಳೇ. ಅಂದ್ರೆ 1 ವರ್ಷದಿಂದ ಅಂದ್ರೆ 1 ವರ್ಷ ಆಯ್ತು ಕೆಮ್ಮು ಸ್ಟಾರ್ಟ್ ಆಗಿ ನಿಮ್ಮ ತಂದೆ? ಹೌದು ಗುರುಗಳೇ. ಆ 1 ವರ್ಷ ಆದ್ರೂ ನಿಮ್ಮಲ್ಲಿ ಇರ್ತಕ್ಕಂತ ಮಂತ್ರಾಕ್ಷತೆಯನ್ನು ನಿಮ್ಮ ತಂದೆಯವರ ಬಾಯಲ್ಲಿ ಹಾಕಿದ್ದಕ್ಕೆ ಕೆಮ್ಮೆ ನಿಂತೋಯ್ತು. ಹೌದು ಗುರು. ಅಂದ್ರೆ 1 ವರ್ಷದಿಂದನೂ ನಿಂತೋಗಿರ್ಲಿಲ್ಲ, ಆದ್ರೆ ನೀವು ಮಂತ್ರಾಕ್ಷತೆಯನ್ನು ಹಾಕದಂತ ಸಂದರ್ಭದಲ್ಲಿ ಕೆಮ್ಮೆ ನಿಂತೋಯ್ತು ಅಂದ್ರೆ ಇದೆಲ್ಲ ರಾಯರ ಪವಾಡ ಅಲ್ವಾ ಅಮ್ಮ ಹಾಗಾದ್ರೆ? ಹೌದು ಗುರುಗಳೇ. 3-4 ದಿನದಿಂದ ಅವ್ರಿಗೆ ಕೆಮ್ಮೆ ಇಲ್ಲ ನೋಡು ಗುರುಗಳೇ. ರಾತ್ರಿ ಅಷ್ಟು ನಿದ್ದೆ ಮಾಡಿದಾರೆ ಗುರುಗಳೇ, ಚೆನ್ನಾಗಿ ನಿದ್ದೆ ಮಾಡಿದಾರೆ. ಓಹೋ, ನೋಡಮ್ಮ, ಮಂತ್ರಾಕ್ಷತೆ ಯಾಕೆ ಅಂದ್ರೆ ಮಂತ್ರಾಕ್ಷತೆ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ. ಆ ಮಂತ್ರಾಕ್ಷತೆ ಪವರ್ ಏನಂದ್ರೆ ತಾಯಿ, ರಾಯರೇ ಬಂದು ಎದ್ದು ಕೊಡಕ್ ಆಗ್ಲಾರ್ದಕ್ಕೋಸ್ಕರ ಆ ರಾಯರ ಸನ್ನಿಧಾನದಲ್ಲಿ ಅಲ್ಲಿ ಏನು ಅರ್ಚಕರು ಕೊಡ್ತಿರ್ತಾರೆ, ಏನ್ ಗುರುಗಳು ಕೊಡ್ತಾ ಇರ್ತಾರೆ, ಆ ರಾಯರು ಬಂದು ಎದ್ದು ಕೊಡಕ್ ಆಗ್ಲಾರ್ದಕ್ಕೋಸ್ಕರ ಅವರ ಕಣ್ಣಿನ ದೃಷ್ಟಿ, ಅವರ ಆಶೀರ್ವಾದ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ ತಾಯಿ. ಆ ಕಾರಣದಿಂದ ಅರ್ಚಕರು ಕೊಡ್ತಿರ್ತಾರೆ. ಅದನ್ನ ನಾವು ಇಸ್ಕೊಂಡ್ ಬಂದು ನಮ್ಗೆ ಏನೇ ಒಂದು ಕಾಯಿಲೆ ಇತ್ತಂದ್ರು, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಏನೇ ಒಂದು ಕಾಯಿಲೆ, ಎಂತ ಕ್ಯಾನ್ಸರ್, ಎಂತ ಏನೇ ಒಂದು ತೊಂದರೆ, ಕಾಯಿಲೆ, ದೊಡ್ಡ ಕಾಯಿಲೆ ಇದ್ರು ಆ ಮಂತ್ರಾಕ್ಷತೆಯನ್ನು 4 ಕಾಳು ಬಾಯಲ್ಲಿ ಹಾಕೊಂಡು 4 ಕಾಳು ತಲೆ ಮೇಲೆ ಹಾಕೊಂಡ್ರೆ ಸಾಕು, ಸುಟ್ಟು ಭಸ್ಮವಾಗುತ್ತೆ ಅಂತ ನಾನು ಹೇಳಿದ್ದೆ. ಆದ್ರೆ ಇವತ್ತಿನ ದಿನದಲ್ಲಿ ನೀವು ನಿಮ್ಮ ತಂದೆಯವರ ವಿಚಾರದಲ್ಲಿ ತಿಳಿಸ್ತಾ ಇದ್ದೀರಾ, 1 ವರ್ಷದಿಂದನೂ ಅದು ಕಮ್ಮಿ ಆಗಿರ್ಲಿಲ್ಲ, 1 ವರ್ಷದಿಂದನೂ ಕೆಮ್ಮು ಸ್ಟಾರ್ಟ್ ಆಗಿತ್ತು. ಆದ್ರೆ ಇವತ್ತು ನಾನು ಮಂತ್ರಾಕ್ಷತೆ ಕೊಟ್ಟಾದ ಮೇಲೆ ಇವತ್ತು ನನ್ನ ತಂದೆಯವ್ರಿಗೆ ಹುಷಾರಾಯ್ತು ಅಂತ ಹೇಳ್ತಾ ಇದ್ದೀರಂದ್ರೆ ಇದೆಲ್ಲ ರಾಯರ ಪವಾಡ ತಾಯಿ. ಹೌದ್ರಿ ಗುರುಗಳು, ರಾಯರ ಪವಾಡನೆ. ಮಂತ್ರಾಲಯಕ್ಕೆ ಹೋಗಿ ಬಂದ್ರಿ ನಮ್ಮ? ಹಾ ಗುರುಗಳೇ, ಮಂತ್ರಾಲಯಕ್ಕೆ ಹೋಗಿ ನಮ್ಮ ತಮ್ಮನ್ ಸಂಬಂಧ ನೋಡ್ರಿ, ಇಲ್ಲಿ ಅಪ್ಪರ ಸಂಬಂಧ ಎಲ್ಲರನ್ನು ಇದು ಮಾಡ್ಕೊಂಡು ಗಾಡಿಗೆ ಹೋಗಿದ್ವಿ ಗುರುಗಳೇ. ಅಲ್ಲೇ ಮಲ್ಕೊಂಡಿದ್ವಿ ಗುರುಗಳೇ, ಹೊರಗಡೆನೆ ಮಲ್ಕೊಂಡಿದ್ವಿ. ರಾತ್ರಿ ಗೋಮಾತೆ ಬಂದು ನಮ್ ತಲೆ ಹತ್ರನೇ ಮಲ್ಕೊಂಡಿತ್ತು ಗುರುಗಳೇ. ಗೋಮಾತೆ ಬಂದು ಆ ಗೋಮಾತೆದು ಒಂದು ಉಸುರು ಇರುತ್ತೆ ನೋಡ್ರಿ ಗುರುಗಳೇ, ಅಂತ ಏನ್ ಉಸುರು ಬಿಡುತ್ತೆ ನೋಡ್ರಿ ಗುರುಗಳೇ. ಮುಕ್ಕೋಟಿ ದೇವರ ಆಶೀರ್ವಾದ ನಮ್ಮ ತಲೆ ಮೇಲೆ, ನಮ್ಮೆಲ್ಲರ ತಲೆ ಮೇಲೆ ಇರ್ತಕ್ಕಂತ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಬಿತ್ತೋದು.
ಹೌದು ಗುರುಗಳೇ, ಎಷ್ಟೋ ತನ ನಮ್ಗೆ ನಿದ್ದೆ ಹತ್ತಿದ್ರು ಬಂದಿಲ್ಲ ಗುರುಗಳೇ ಅದು. ಹ್ಮ್ ಗೋಮಾತೆ ನಾವ್ ಮೊಕ್ಕಂಡ ತಲಿ ಹತ್ರನೇ ಬಂದು ಆ ಉಸಿರು ಅದ್ ಏನ್ ಉಸಿರು ಬಿಡ್ತಲ್ರಿ ಗುರುಗಳೇ, ಹ್ಮ್ ಅಲ್ಲ ರಾಯರದ್ದು ಮುಕ್ಕೋಟಿ ದೇವರ ಆಶೀರ್ವಾದ ನಮ್ಗ್ ಬಂದಂಗ ಆತ್ರಿ ಗುರುಗಳೇ, ಸಿಕ್ಕಂಗ ಆತು. ಓಕೆ ಅಮ್ಮ, ಒಳ್ಳೇದಾಗ್ಲಿ ತಾಯಿ, ಚಿಂತೆ ಮಾಡ್ಬೇಡಿ. ರಾಯರಿದ್ದಾರೆ, ರಾಯರ ಪುಣ್ಯ ಕ್ಷೇತ್ರ, ಆ ಜಾಗಕ್ಕೆ ಹೋಗಿ ರಾಯರ ಹತ್ರ ಹೋಗಿ ಬಂದಿದ್ದೀರಾ. ನೀವು ಮನುಷ್ಯರ ಪಾದ ಹಿಡಿದಿಲ್ಲ, ರಾಯರ ಪಾದವನ್ನು ಹಿಡಿದಿದ್ದೀರಾ. ಖಂಡಿತ ಇವತ್ತು ಎಲ್ಲ ಇನ್ನ ಮುಂದೆ ಏನಿದೆ ತಾಯಿ, ಎಲ್ಲ ಅದ್ಭುತವಾಗಿ ಒಳ್ಳೇದಾಗುತ್ತೆ. ನಿಮ್ಮ ತಮ್ಮನ ಮದುವೆ ವಿಚಾರದಲ್ಲಿ ಕೇಳಿದ್ದೀರಾ, ಅದು ಕೂಡ ಅತಿ ಶೀಘ್ರದಲ್ಲಿ ಆಗುತ್ತೆ. ಅದೇ ಮುಖಾಂತರದಲ್ಲಿ ನೀವು ಏನೇ ಒಂದು ಕಾಯಿಲೆಯಿಂದ ಬಳಗ್ತಾ ಇದ್ರು ಅದನ್ನ ಸುಟ್ಟು ಭಸ್ಮ ಮಾಡುವಷ್ಟು ಗುರು ರಾಘವೇಂದ್ರ ಸ್ವಾಮಿಯವರ ಶಕ್ತಿ ಇದೆ ತಾಯಿ. ರಾಯರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ತಾಯಿ. ಆ ಕಾರಣದಿಂದ ನನ್ನ ಧ್ವನಿ ಮುಖಾಂತರಲ್ಲಿ ಇವತ್ತು ನಾನು ನಿಮಗೇನು ಹೇಳಿಕೊಟ್ಟಿದ್ದೇನೆ ಅದೆಲ್ಲ ಸಂಪೂರ್ಣವಾಗಿ ಹುಷಾರಾಗುತ್ತೆ. ಆದ್ರೆ ಒಂದು ವಿಚಾರದಲ್ಲಿ ನಾನು ಏನು 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೀನಲ್ಲ, ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ ಮೇಲೇನು ನಿಮ್ಮ ಉಸಿರಿರೋವರೆಗೂ ರಾಯರ ಹೆಸರನ್ನು ಮರಿಬಾರ್ದು. ರಾಯರನ್ನ ಪೂಜೆ ಮಾಡ್ತಾ ಇರಿ, ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ತಾಯಿ. ಹಾ ಗುರುಗಳೇ. ಓಕೆ, ಒಳ್ಳೇದಾಗ್ಲಿ ತಾಯಿ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ತಾಯಿ. ಶುಭವಾಗಲಿ ಅಮ್ಮ, ಚಿಂತಿಸಬೇಡಿ ತಾಯಿ. ಅದ ಅಂತಾರಲ್ಲ ಗುರುಗಳೇ, ಗುರಿ ತಲುಪಕ್ಕೆ ಒಬ್ರು ಗುರುಗಳು ಇರ್ಲೇಬೇಕು ಅಂತಂದ. ಏನಮ್ಮ? ಗುರಿ ತಲುಪೋದಕ್ಕೆ ಒಬ್ರು ಗುರು ಇರ್ಲೇಬೇಕು ಅಂತಾರಲ್ಲ ಗುರುಗಳೇ. ಹ್ಞೂನಮ್ಮ. ಆತರ ನೀವು ನಮಗೆ ಸಿಕ್ಕಂಗ್ರಿ ಗುರುಗಳೇ. ನಮ್ಮದೇನಿಲ್ಲಮ್ಮ ತಾಯಿ, ನಾನು ನಿಮ್ಮಾಗೆ ಮನುಷ್ಯನೇ ಇದರಲ್ಲಿ. ಇಲ್ಲ ಗುರುಗಳೇ, ಎಲ್ಲರಿಗೂ ಸಾಂತ್ವನ ಹೇಳ್ತೀರಿ, ಎಲ್ಲರಿಗೂ ಇದು ಮಾಡ್ತೀರಾ. ಈಗ ಇಂಥ ಗುರುಗಳು ಎಲ್ಲಿ ಸಿಗ್ತಾರ ಗುರುಗಳೇ? ನಮ್ದೇನಿಲ್ಲ ತಾಯಿ. ದೊಡ್ಡ ಮಾತನ್ನು ಹೇಳ್ತಾ ಇದ್ದೀರಾ. ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು ಇಚ್ಛೆ ತಾಯಿ. ರಾಯರು ಹೆಂಗ ನಡಿಸ್ತಾರೆ ನಾವು ಹಂಗ ನಡಿಬೇಕು ತಾಯಿ. ಅದಕ್ಕೆ ಹೇಳ್ತಾ ಇರೋದು ರಾಯರ್ನ ಪೂಜೆ ಮಾಡಿ ಅಂತ ಹೇಳ್ತಾ ಇರೋದು ನಾನು. ಗುರುಗಳು ರಾತ್ರಿ 3 ಗಂಟೆ ಫೋನ್ ಹಚ್ಚಾಗಿಂದ ನಿಮ್ಮ ಹತ್ರ ಮಾತಾಡ್ದಾಗಿಂದ ಆ ಖುಷಿಗೆ ನಿದ್ದಿನೇ ಇಲ್ಲ ಗುರುಗಳೇ. ನಾವು ತಿಂಡಿ ತಿಂತ ಮಾತಾಡ್ತಿದ್ವಿ ಗುರುಗಳೇ. ನಾನ್ ಹಚ್ಚಿದೆ, ಗುರುಗಳಿಗೆ ಹಚ್ಚಿದೆ ಫೋನ್ ಮತ್ತೆ ಹಚ್ಚಿನ ಫೋನ್ ಎಬ್ಬಿಸ್ತಾರ, ಅವ್ರ ಫೋನ್ ತಗೊಂತಾರ ಅಂತ ಹೇಳ್ತಾ ಇದ್ದೆ ಗುರುಗಳೇ. ನಮ್ದು ಹುಬ್ಳಿ ಭಾಷೆ ಗುರುಗಳೇ, ಸ್ವಲ್ಪ ಇದು ಬರ್ತರಿ ಗುರುಗಳೇ. ಅಯ್ಯೋ, ಚಿಂತಿಸ್ಬಿಡ ತಾಯಿ, ನಾವು ಅಲ್ಲೇ ಇದ್ದವರು, ನಮ್ದು ಅದೇ ಕಡೆ. ಆದ್ರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗಿದೀವಮ್ಮ. ಏನು ಒಳ್ಳೇದಾಗ್ಲಿ ತಾಯಿ. ಹಾಮ, ಏನು ಚಿಂತೆ ಮಾಡ್ಬಿಡಿ. ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕೇಳಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ಆಶೀರ್ವಾದ ಮಾಡೇ ಮಾಡ್ತಾರೆ. ರಾಯರನ್ನ ನಾನು ಹೇಳ್ಕೊಟ್ಟಂತ ವ್ರತವನ್ನು ಕಂಪ್ಲೀಟ್ ಮಾಡಿ ಪೂಜೆ ಮಾಡಿ ತಾಯಿ. ನಿಷ್ಠೆಯಿಂದ ಮಾಡ್ತೀವಿ ಗುರುಗಳೇ ನಾವು. ಓಕೆ ಅಮ್ಮ ತಾಯಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಅಂತ. ಮತ್ತೆ ನಿಮ್ಮ ತಮ್ಮನ ಮದುವೆಗೆ ನಮ್ಮನ್ನ ಕರೀರಿ, ಬರ್ತೀವಿ ತಾಯಿ. ಗುರುಗಳೇ, ನೀವು ದೇವ್ರಕ್ಕಿಂತ ಹೆಚ್ಚು ಗುರುಗಳೇ, ನಾವು ನಿಮ್ಮನ್ನ ಕರಿತೀವಿ ಗುರುಗಳೇ, ಫೋನ್ ಮಾಡಿ ಕರಿತೀವಿ ಗುರುಗಳೇ ನಾವು. ಶುಭವಾಗ್ಲಿ ತಾಯಿ, ಶುಭವಾಗ್ಲಿ. ಹಾಮ, ಒಳ್ಳೇದಾಗ್ಲಿ. ಪೂಜೆ ಮಾಡ್ತಾ ಇರಿ, ಇನ್ನು ಒಳ್ಳೇದಾಗತ್ತೆ ತಾಯಿ. ಗುರುಗಳೇ. ಓಕೆ, ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇರ್ತೀನಿ. ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ತಂದೆಯವ್ರಿಗೆ ಹೆಂಗೆ ಗುಣಮುಖವಾಯ್ತು ಅದೇ ರೀತಿಯಾಗಿ 1 ವರ್ಷದಿಂದ ಕೆಮ್ಮು ನಿಂತ್ಕೊಂಡಿರ್ಲಿಲ್ಲ, ಇವಾಗ ನಿಂತ್ಕೊಂಡಿದೆ ಅಂತ ಹೇಳ್ತಾ ಇದ್ದೀರಾ. ಮಂತ್ರಾಕ್ಷತೆ ಕೊಟ್ಟ ಮೇಲೆ ಅಲ್ಲೇ ತಿಳ್ಕೊಳ್ಳಿ, ರಾಯರು ಬೃಂದಾವನ ಎಲ್ಲಿರುತ್ತೋ ಅಲ್ಲಿ ರಾಯರು ಇರ್ತಾರೆ ತಾಯಿ. ನನಗೀಗ ಧೈರ್ಯ ಬಂದ್ಬಿಟ್ಟದ್ ಗುರುಗಳೇ, ನಿಮ್ಮಂತ ಗುರು